ನನ್ನ ಪ್ರಶ್ನೆ ಇರ್ತಕ್ಕಂಥ ಅಬಕಾರಿ ಸಚಿವರಾಗಿರ್ತಕ್ಕಂತಹ ಅಬಕಾರಿ ಸಚಿವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ 1079 ಈ ಕ್ವಶನ್ ನಾನು ಮಾನ್ಯ ಅಬಕಾರಿ ಸಚಿವರು ಕೇಳ್ತೇನೆ. ಸನ್ಮಾನ್ಯ ಸಭಾಪತಿಗಳು ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಆದರೆ ನನ್ನ ಮೂಲತಃ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ ಯಾವ ಎಕ್ಸ್ಪೆಕ್ಟೆಡ್ ಇನ್ಕಮ್ ಇತ್ತು ಎಕ್ಸೈಸಿಂದ ಇನ್ಕಮ್ನ ರೀಚ್ ಆಗಲಿಲ್ಲ, ಇವರು ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತಕ್ಕಂಥದ್ದು ನನಗೆ ಅರ್ಥ ಆಗಿ ಈ ಪ್ರಶ್ನೆನ ಕೇಳಿದೆ. ಅದು ನನಗೇನು ಅನ್ನಿಸ್ತು ಅಂತಂದರೆ, ಎಲ್ಲೋ ಒಂದು ಕಡೆ ನಾವು ಕುಡಿತಕ್ಕಂಥ ಜನ ಕುಡುಕರು ಕಡಿಮೆ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ. ಭಾಳ ಸಂತೋಷವಾಗಿದ್ದೆ, ವೆದರ್ ವಿ ರೀಚ್ ದ ಟಾರ್ಗೆಟ್ ಆರ್ ನಾಟ್. ಆದರೆ ವಿಚಾರ ಬೇರೆ ತಿಳ್ಕೊಂಡಿದ್ದೆ ಏನಂತಂದರೆ, ನಾನು ನಕಲಿಯಾಗಿ ತಯಾರು ಮಾಡ್ತಕ್ಕಂಥ ಲಿಕ್ಕರ್ ಜಾಸ್ತಿ ಆಗಿದೆ ಮತ್ತು ಗೋವಾದಿಂದ ಬರ್ತಕ್ಕಂಥ CH ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಇಲಿಸಿಟ್ ಲಿಕ್ಕರು ಮತ್ತು ಗೋವಾದಿಂದ ರಾಯಚೂರು ಮತ್ತು ಬೆಳಗಾಂಗೆ ಇಲ್ಲೀಗಲ್ ಆಗಿ ಬರ್ತಾ ಇರ್ತಕ್ಕಂಥ ಹಲವಾರು ಪ್ರಕರಣಗಳು ರಿಜಿಸ್ಟರ್ ಆಗಿರ್ತಕ್ಕಂಥ ಉತ್ತರದಲ್ಲಿ ಕೊಟ್ಟಿರ್ತಕ್ಕಂಥ ನೋಡಿದ್ದೀನಿ. ಇವೆಲ್ಲವನ್ನೂ ನೋಡಿದಾಗ ಎಲ್ಲೋ ಒಂದು ಕಡೆ ಕುಡುಕರ ಸಂಖ್ಯೆ ಅಂತೂ ಕಡಿಮೆ ಆಗಲಿಲ್ಲ, ಸಮಾಜ ಸುಧಾರಣೆ ಆಗಲಿಲ್ಲ. ಇನ್ನೊಂದು ಕಡೆ ಟಾರ್ಗೆಟು ರೀಚ್ ಆಗಲಿಲ್ಲ. ಹೊರ ರಾಜ್ಯದಲ್ಲಿರ್ತಕ್ಕಂಥ ಎಕ್ಸೈಸ್ನವರು ಈ ಕಡೆಗೆ ಮದ್ಯವನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ನಮ್ಮ ಜನ ಆ ಕಡೆ ಹೋಗಿ ಕುಡ್ಕೊಂಡು ಬರೋದಾಗಲಿ ಅಥವಾ ಅಲ್ಲಿಂದ ಲಿಕ್ಕರ್ ತಂದು ಇಲ್ಲಿ ಮಾರತಕ್ಕಂಥದ್ದಾಗಲಿ ರಾಯಚೂರು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವ್ಯವಹಾರವಾಗಿ ನಡೀತಾ ಇರ್ತಕ್ಕಂಥ ಇದನ್ನು ತಡೆಗಟ್ಟಲಿಕ್ಕೋಸ್ಕರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಅದು ಎಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು, ಆ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ನಾನು ಸಭಾಧ್ಯಕ್ಷ ತಮ್ಮ ಗಮನಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಯಾಕಂದರೆ ನಮ್ಮ ಸಮಾಜದಲ್ಲಿದ್ದ ಯುವಕರು ಯಾರಾದರೂ ದಾರಿ ತಪ್ತಾರೆ ಅಂತಂದರೆ ಈ ಲಿಕ್ಕರ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೋರ್ಸಸ್ ಅಂತ ಹೇಳ್ತೀನಿ. ಅದು ಗಡಿ ಭಾಗದಲ್ಲಿ ತುಂಬ ವಲಸೆ ಹೋಗ್ತಕ್ಕಂಥದ್ದು ಭಾಳ ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ ಆ ಭಾಗದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಸ್ವಲ್ಪ ಡೆವಲಪ್ ಆಗಿದ್ರೆ ಯಾರು ಕೂಡ ವಲಸೆ ಹೋಗ್ತಾ ಇರಲಿಲ್ಲ. ಈಗ ಏನಾಗಿದೆ, ಉದ್ಯೋಗಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಹೋದಾಗ ಅಲ್ಲಿಂದ ಈ ಮದ್ಯದ ಚಟಗಳಿಗೆ ಬಲಿಯಾಗಿ ನಮ್ಮ ಯುವಕರು ಬಲಿಯಾಗ್ತಾ ಇರ್ತಕ್ಕಂಥ ನೋಡಿದಾಗ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮತ್ತು ಆ ಟಾಸ್ಕ್ ಫೋರ್ಸ್ಗಳಿಗೆ ಇನ್ನೂ ಜವಾಬ್ದಾರಿಯುತ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು. ಮತ್ತು ಇನ್ನೊಂದು ವಿಚಾರಧಾರ ಏನಂತಂದರೆ, ಸ್ಪೆಷಲಿ ಗಡಿ ಭಾಗದಲ್ಲಿ ರಾಯಚೂರು ಮತ್ತು ಬೆಳಗಾವಿ ಇಂಥ ಜಾಗಗಳಲ್ಲಿ, ಚಾಮರಾಜ ಕೂಡ ನೋಡಿ ಕೂಡ ತುಂಬ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಭಾಳ ಶೋಷಿತ ವರ್ಗಗಳು ಅಲ್ಲಿರ್ತಕ್ಕಂಥ ಯುವಕರು ಇಂಥ ಒಂದು ಚಟಗಳಿಗೆ ಬಲಿ ಆಗ್ತಾ ಇರೋದ್ರಿಂದ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಅದು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಮಾನ್ಯ ಸಚಿವರನ್ನು ನಾನು ಮನವಿ ಮಾಡ್ತೀನಿ, ಏನು ಕ್ರಮಗಳನ್ನ ಕೈಗೊಳ್ತಾರೆ ಮುಂದಿನ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಅವ್ರು ಹೇಳಿರ್ತಕ್ಕಂಥ ಇನ್ಕಮ್ ಕಡಿಮೆ ಆಗಿರ್ತಕ್ಕಂಥದ್ದು ಅಂತೇಳಿ ಹೋದ ವರ್ಷ 2025-26ರಲ್ಲಿ 33,377 ಕೋಟಿ ಆಯಿತು. ಈ ವರ್ಷದಲ್ಲಿ ಮೊನ್ನೆ ಫೆಬ್ರವರಿವರೆಗೂ ಇದರಲ್ಲಿ ನಿಮ್ಗೆ ಫಿಗರ್ ಕೊಟ್ಟರು. ನಿನ್ನೆವರೆಗೂ ಆಗಿರ್ತಕ್ಕಂಥ ಫಿಗರ್ ತೊಗೊಂಡಾಗ 37,521 ಕೋಟಿ ಆಗಿದೆ. ಅಂದರೆ 4,298 ಕೋಟಿ ಹೋದ ವರ್ಷಗಳನ್ನ ಈ ವರ್ಷ ಜಾಸ್ತಿ ನಿನ್ನೆವರೆಗೂ ಆಗಿದೆ. ಎರಡನೇದಾಗಿ ಈಗ ಮಧ್ಯ ಮಾರಾಟದಲ್ಲಿ ಕುಸಿತ ಆಗಿರ್ತಕ್ಕಂಥ ಸಹಿತ ಕೇಳಿದ್ವಿ. ಇದಕ್ಕೆ ಅತಿ ಮುಖ್ಯವಾಗಿ ಈಗಾಗಲೇ 2-3 ಸಲ ಕ್ಯಾಬಿನೆಟ್ನಲ್ಲಿ ಸಹಿತ ಡಿಸ್ಕಷನ್ ಆಗಿತ್ತು. ಆಂಧ್ರ ಬೋರ್ಡ್ನಲ್ಲಿ ಏನು ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಆ ಪಾಲಿಸಿ ಚೇಂಜ್ ಮಾಡಿ, ಎಕ್ಸೈಸ್ ಪಾಲಿಸಿ ಚೇಂಜ್ ಮಾಡಿದ ಮೇಲೆ ಅವ್ರ ರೇಟೆಲ್ಲ ಕಡಿಮೆ ಆಗಿ, ಮೊದಲು ಅವರೆಲ್ಲ ರೇಟ್ ಹೆಚ್ಚಿತ್ತು, ಅವರೆಲ್ಲ ನಮ್ಮ ಭಾಗದಲ್ಲೆಲ್ಲ ಬಂದು ಆಂಧ್ರ ಪ್ರದೇಶ ಬಾರ್ಡರ್ನಲ್ಲಿರ್ತಕ್ಕಂಥ ಜಿಲ್ಲೆಗಳಿಗೆ ಬಂದು ಅವರು ಜನರು ಈ ಭಾಗದಲ್ಲಿ ಕುಡಿತಿದ್ರು. ಈಗ ಅವರು ಪಾಲಿಸಿ ಚೇಂಜ್ ಮಾಡಿದ ಮೇಲೆ ಆ ಭಾಗದಲ್ಲಿ ಇಲ್ಲಿ ಬರೋರು ಕಡಿಮೆ ಆಗಿದೆ. ಹಾಗಾಗಿ ಇವತ್ತು ಕುಸಿತ ಆಗಿರ್ತಕ್ಕಂಥದ್ದು. ಎರಡನೇದು ಬೀರು ಮತ್ತು ಉಳಿದಿದ್ದೆಲ್ಲ ತಾವು ಕೇಳಿದ್ರೆ, ಅದು ಈ ವರ್ಷ ಜಾಸ್ತಿ ಮಳೆ ಆಗಿದೆ, ಮಳೆ ಜೊತೆಯಲ್ಲಿ ಚಳಿನೂ ಜಾಸ್ತಿ ಆಗಿದೆ. ಹಾಗಾಗಿ ಬೀರ್ನ ಖರ್ಚು ಕಡಿಮೆ ಆಗಿದೆ ಎಂಬುದು ಇಲಾಖೆ ಹೇಳುವಂಥದ್ದು. ಮೂರನೇದಾಗಿ ತಾವು ಹೇಳ್ತಕ್ಕಂಥ ಬೆಳಗಾಮು ಮತ್ತು ರಾಯಚೂರು ಬಾರ್ಡ್ರ್ನಲ್ಲಿ, ಈಗಾಗಲೇ ರಾಯಚೂರಿನಲ್ಲಿ ಈ ಪೌಡ್ರ್ ಮಾರ್ತಕ್ಕಂಥವ್ರು 5 ಮಂದಿನ ಗೂಂಡಾ ಕೇಸಲ್ಲಿ ಹಾಕಿ ಈಗಾಗಲೇ ಗಡೀಪಾರು ಮಾಡಿದ್ರು. ಒಬ್ಬರು ಗಡೀಪಾರು ಆಗಿ 4 ಮಂದಿ ಕೋರ್ಟ್ನಲ್ಲಿ ಸ್ಟೇ ಆಗಿ ಅದು ಕೇಸ್ ಆಗ್ತಿದೆ. ಹಾಗಾಗಿ ಈಗ ಈ ಕಾಂಪ್ಲಿಕೇಟೆಡ್ ಡಿಸ್ಟ್ರಿಕ್ಟ್ನಲ್ಲಿ DC, CEO ಮತ್ತು DFO ಫಾರೆಸ್ಟ್ 3 ಕೋಆರ್ಡಿನೇಷನ್ ಕಮಿಟಿ ಮಾಡಿ ಇದನ್ನೆಲ್ಲನೂ ಈ ರೀತಿಯಾಗಿ ಅವರು ಅಲ್ಲಿರ್ತಕ್ಕಂಥ ರೈಡ್ ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಗುಲ್ಬರ್ಗಾ ಡಿವಿಷನ್ನಲ್ಲಿ ಪಟ್ಟಣದಲ್ಲಿ ಆ ಎಕ್ಸೈಸ್ ಡಿಪಾರ್ಟ್ಮೆಂಟ್ದೇ ಒಂದು DC ಅವರ ನೇತೃತ್ವದಲ್ಲಿರ್ತಕ್ಕಂಥ ರೈಡ್ ಮಾಡ್ತಕ್ಕಂಥ ಎಷ್ಟೆಷ್ಟು ಕೇಸ್ ಮಾಡಿದ್ರು, ಏನೇನಾಗಿದೆ, ಎಷ್ಟು ರೇಟ್ ಸೀಸ್ ಮಾಡಿದ್ರು, ಎಷ್ಟು ಅಮೌಂಟ್ ಬಂದಿದೆ ಅಂತ ಎಲ್ಲ ಡೀಟೇಲ್ಸ್ ತಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಾದಂಥ ಕ್ರಮಗಳು ತೆಗೆದುಕೊಂಡಿದ್ದಾರೆ. ಇನ್ನು ಕೃಷ್ಣಮೂರ್ತಿಯವರ ಕಮಿಟಿ ಒಂದು ಫಾರಮ್ ಹಾಕಿದ್ದಾರೆ. ಆ ಕಮಿಟಿ ರಿಪೋರ್ಟ್ಸ್ ಬಂದ ಮೇಲೆ ಉಳಿದಂಥ ಸುಧಾರಣೆ ಮಾಡ್ತಕ್ಕಂಥ ಕ್ರಮಗಳು ಸರ್ಕಾರ ತಗೊಂತೀವಿ.
ಮನೆ ಸಭಾಪತಿಗಳೇ, ಆ CH ಪೌಡ್ರನ್ನ ವಿಚಾರದೇ ನಥಿಂಗ್ ಬಟ್ ಬ್ಲೀಚಿಂಗ್ ಪೌಡ್ರನ್ನ ಮಿಕ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿರ್ತೇನೆ. ಬ್ಲೀಚಿಂಗ್ ಪೌಡ್ರನ್ನ ಲಿಕ್ಕರಲ್ಲಿ ಮಿಕ್ಸ್ ಮಾಡೋದ್ರಿಂದ ಎಷ್ಟು ಆರೋಗ್ಯದಲ್ಲಿ ಎಷ್ಟು ಪರಿಣಾಮಗಳು ಬೀಳ್ತದೆ ಅಂತೇಳಿ, ಒಂದು ಕಡೆ ನಾವು ಎಕ್ಸೈಸಿಂದ ನಾವು ಇನ್ಕಮ್ನ ಬಯಸ್ತೇವೆ, ಅದೇ BPL ಕಾರ್ಡ್ ಇಟ್ಕೊಂಡಿರೋ ಬಡತನದಲ್ಲಿ ಇರ್ತಕ್ಕಂಥವ್ರು ಬಡವರು ಏನು ಮಾಡ್ತಾರೆ, ಇಂಥ ಒಂದು CH ಪೌಡರ್ ಮಿಕ್ಸ್ ಆಗಿರೋ ಲಿಕ್ಕರ್ನ ಕುಡಿದು ಆರೋಗ್ಯ ಕೇಂದ್ರಗಳಿಗೆ ಹೋದಾಗ ಅಲ್ಲಿ ಸರ್ಕಾರ ಮತ್ತೆ ಅವ್ರು ಖರ್ಚು ಮಾಡಬೇಕಾಗ್ತದೆ. ಅದರಿಂದ ಈ ಕಡೆ ವರಮಾನ ಬರ್ತದೆ, ಆ ಕಡೆ ಮತ್ತೆ ಖರ್ಚಾಗ್ತದೆ. ಇದ್ರ ಬಗ್ಗೆ CH ಪೌಡರ್ನ ಆ ಬ್ಲೀಚಿಂಗ್ ಪೌಡರ್ನ ಮಿಕ್ಸ್ ಮಾಡಿ ಮಾಡ್ತಾ ಇರ್ತಕ್ಕಂಥ ಇಲಿಸಿಟ್ ಲಿಕ್ಕರ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಅಲೋ ಮಾಡಬಾರ್ದು. ಅಂತ ವ್ಯವಹಾರಗಳು ಇರ್ತಕ್ಕಂಥವ್ರಿಗೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳುವ ಒಂದು. ಮತ್ತು ಬೆಂಗಳೂರು ನಗರ ವಿಚಾರಕ್ಕೆ ಬಂದರೆ ಸಭಾಪತಿಗಳೇ, ನಾವಲ್ಲಿ CL7, CL2, CL9 ಅಂತ ಲೈಸೆನ್ಸ್ಗಳನ್ನ ಕೊಡ್ತಕ್ಕಂಥ ನೋಡಿದ್ವಿ. ಲೈಸೆನ್ಸ್ ಪರವಾಗಿ ತಗೊಂಡು ಮಾಡಲಿ. ಆದರೆ ವಿಚಾರ ಬಂದಿರತಕ್ಕಂಥದ್ದು CL ವೈನ್ ಸ್ಟೋರ್ಗೆ ಅಂತ ಏನು ತಗೊಳ್ತಾರೆ, ಅವರು ವೈನ್ ಸ್ಟೋರ್ ಲೈಸೆನ್ಸ್ನ ತಗೊಳ್ತಾರೋ ಅಲ್ಲಿ ಬರೀ ಅವ್ರ ಪಾರ್ಸಲ್ ಕೊಡಲಿಕ್ಕೆ ಮಾತ್ರ ಅವಕಾಶ ಇರ್ತದೆ. ಆದರೆ ಎಲ್ಲ ವೈನ್ ಸ್ಟೋರ್ಗಳಲ್ಲಿ ಬಾರ್ಗಳ ಥರ ಪಕ್ಕದಲ್ಲಿ ಒಂದು ಶಟರ್ ಇಟ್ಕೊಂಡು ಅಲ್ಲಿ ಕುಡಿದುಕೊಂಡು ಇರ್ತಾರೆ. ಸಣ್ಣ ರಸ್ತೆಗಳು 25 ಅಡಿ 30 ಅಡಿ ಇರತಕ್ಕಂಥ ರಸ್ತೆಗಳಲ್ಲಿ ಬಸ್ಸುಗಳು ಓಡಾಡಲಿಕ್ಕೆ ಕಷ್ಟ ಆಗ್ತದೆ, 2 ಬಸ್ಸುಗಳು ಓಡಾಡಿ. ಅಂತ ಜಾಗದಲ್ಲಿ 55 ಟೂ ವೀಲರ್ ನಿಂತ್ಕೊಂಡು ಜನ ಓಡಾಡೋಕ್ಕಾಗಲ್ಲ, ಹೆಣ್ಮಕ್ಳು ಫುಟ್ಪಾತ್ ಮೇಲೆ ವಾಕ್ ಮಾಡೋಕ್ಕಾಗಲ್ಲ. ವೈನ್ ಸ್ಟೋರ್ಗಳಲ್ಲಿ ಲೂಸ್ ಕೊಡ್ತಕ್ಕಂಥದ್ದು ಯಾವ ಕಾರಣಕ್ಕೆ ಅವ್ರು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀನಿ. ಬಾರ್ಗಳಿಗೋಸ್ಕರ CL9 ಕೊಟ್ಟಿರ್ತಾರೆ, ಅಲ್ಲಿ ಬೇಕಾದ್ರೆ ಅಲ್ಲಿ ಸರಬರಾಜು ಮಾಡ್ಕೋಬಹುದು, ಅಲ್ಲಿ ಕುಡ್ಕೋಬಹುದು. ಆದರೆ ವೈನ್ ಸ್ಟೋರಲ್ಲಿ ಕುಡಿತಕ್ಕಂಥದ್ದು ಘೋರ ಅಪರಾಧ ಆಗಿರೋದ್ರಿಂದ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳಲ್ಲಿ ನಿಂತ್ಕೊಂಡು ರೋಡಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಮಾಡ್ತಾ ಇರೋದನ್ನ ಕಠಿಣ ಕ್ರಮಗಳು ಕೈಗೊಳ್ಳಲಿಕ್ಕೆ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ವಿಫಲರಾಗಿರೋದ್ರಿಂದ ಅದು ಏನು ಮಾಡ್ತಾರೆ ಅನ್ನೋ ವಿಚಾರನ ಹೇಳಲಿಕ್ಕೆ ಕೇಳ್ತಾ ಇದ್ದೀನಿ ಮನೆ ಸಭಾಪತಿಗಳೇ. ಈಗಾಗಲೇ ಸನ್ಮಾನ್ಯ ಸದಸ್ಯ ಹೇಳಿರ್ತಕ್ಕಂಥ ವಿಷಯಗಳ ಬಗ್ಗೆ ಈಗಾಗಲೇ ದೂರುಗಳು ಬಂದಿರೋದ್ರಿಂದ ಇಲಾಖೆಯವರು ಈಗ ನೆಲನ ತಡೆಗಟ್ಟಲಿಕ್ಕೆ ನೂತನ ನೇಮಗಳನ್ನು ಮಾಡಲಿಕ್ಕೆ ಈಗಾಗಲೇ ಅವರು ಕ್ರಮ ತೆಗೆದುಕೊಂಡಿದ್ದಾರೆ. ಬರುವಂಥ ದಿನಗಳಲ್ಲಿ ಅವ್ರು ಹೇಳಿರ್ತಕ್ಕಂಥ ವಿಷಯಗಳೆಲ್ಲ ಗಮನದಲ್ಲಿ ಇಟ್ಕೊಂಡು ಇಲಾಖೆ ಪರವಾಗಿ ಸೂಕ್ತ ನಿರ್ಧಾರಗಳು ತಗೊಳ್ತಂತೇಳಿ ತಮಗೆ ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.